ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಡಿಪ್ಲೊಮಾ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಲಿಕ್ಕೆ ಅಂದರೆ ರೀಚೆಕ್ಕಿಂಗ್ ಅಪ್ಲೈ ಮಾಡಲಿಕ್ಕೆ ಮತ್ತು ಫೋಟೋ ಕಾಪಿ ತರಿಸ್ಕೊಳ್ಳಿಕ್ಕೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಹೇಗೆ ಅಪ್ಲೈ ಮಾಡಬೇಕು, ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ದ ಸರ್ಕ್ಯುಲರ್ ಡೇಟೆಡ್ 1/7/2026 ಪ್ರಕಾರ ಈಗಾಗಲೇ ರಿಸಲ್ಟ್ ಬಂದಿರುವ C15 ಮತ್ತು C20 ಸಿಲೆಬಸ್ದು ಏಪ್ರಿಲ್ ಮೇ 2026 ಎಕ್ಸಾಮದ್ದು ಡಿಪ್ಲೊಮಾ ಎಕ್ಸಾಮದ್ದು ರಿಸಲ್ಟ್ ಬಂದಾದಮೇಲೆ ಯಾರಿಗಾದರೂ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದಿತ್ತಂದರೆ ಮತ್ತು ಫೋಟೋ ಕಾಪಿ ಅಂದರೆ ಆನ್ಸರ್ ಕಾಪಿ ತರಿಸಿ ನೋಡೋದಿದ್ದರೆ ಅವರಿಗೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಫೀಸ್ ಎಷ್ಟು ಎಲ್ಲ ಮಾಹಿತಿಯನ್ನು ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಈ ಸರ್ಕ್ಯುಲರ್ ಪ್ರಕಾರ ಫಸ್ಟ್ ರೂಲ್ಸ್ ಎಲ್ಲ ನೋಡ್ಕೊಳ್ಳಿ. ರೂಲ್ಸ್ ಪ್ರಕಾರ ಅಪ್ಲಿಕೇಶನ್ ಹಾಕಲಿಕ್ಕೆ ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಕಾಲೇಜಿನಲ್ಲೇ ಆಫೀಸ್ನಲ್ಲಿ ಸಿಗ್ತೈತಿ. ಮತ್ತು ಫೀಸ್ ತುಂಬೋದು K2 ಮುಖಾಂತರ K2 ಚಲನ್ನ ನೀವು ಸಬ್ಮಿಟ್ ಮಾಡಬೇಕಾಗ್ತಿ. ಡೌನ್ಲೋಡ್ ಮಾಡಿಕೊಂಡು ಫೀಸ್ ತುಂಬಬೇಕು. K2 ಮುಖಾಂತರ ನೀವು ಎಕ್ಸಾಮ್ ಫೀಸ್ ತುಂಬಬೇಕು. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಫಸ್ಟ್, ಮತ್ತು ಫೋಟೋ ಕಾಪಿ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಎರಡೂ ಕೊಟ್ಟಿದ್ದಾರೆ ಇಲ್ಲಿ. ಫೋಟೋ ಕಾಪಿ ಹಾಕಲಿಕ್ಕೆ ತರಿಸ್ಲಿಕ್ಕೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ಕೊಡ್ತಾರೆ ನೋಡಿರಿ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 3rd July ಆ್ಯಂಡ್ ಎಂಡ್ಸ್ ಆನ್ 8th July. ಸೊ 8th July ತನಕ ಟೈಮ್ ಐತಿ. ಯಾರು ಫೋಟೋ ಕಾಪಿ ತರಿಸ್ಬೇಕು ನೋಡ್ಬೇಕಂತನೋರು ಅಪ್ಲೈ ಮಾಡಲಿಕ್ಕೆ. ಮತ್ತು ಫೋಟೋ ಕಾಪಿ ತರಿಸ್ಲಿಕ್ಕೆ ಅಪ್ಲೈ ಮಾಡಲಿಕ್ಕೆ 250 ರೂಪೀಸ್ ಫೀಸ್ ಇರ್ತೈತಿ. ಪರ್ ಸಬ್ಜೆಕ್ಟ್ ನೀವು ಇಲ್ಲಿ ಕೊಟ್ಟ ನೋಡಿ, ಪ್ರತಿ ವಿಷಯಕ್ಕೆ ಅಂದರೆ ಪರ್ ಸಬ್ಜೆಕ್ಟ್ ನೀವು 250 ರೂಪೀಸ್ ಸಪ್ರೇಟಾಗಿ ತುಂಬಬೇಕಾಗ್ತೈತಿ. ಓಕೆ, ಮತ್ತು ಇನ್ನು ಫೋಟೋ ಕಾಪಿ ತರಿಸ್ಬೇಕಾದ್ರೆ ನಿಮ್ಮ ಅಡ್ರೆಸ್, ನಿಮ್ಮ ವೈಯಕ್ತಿಕ ಅಂದರೆ ಪರ್ಸ್ನಲ್ ಅಡ್ರೆಸ್ಸಿಗೆ ಬರೋಂಗಿಲ್ಲ, ಅದು ಕಾಲೇಜಿಗೆ ಕಳಿಸ್ಕೊಡ್ತಾರೆ ಇಮೇಲ್ ಮುಖಾಂತರ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಸಪ್ರೇಟ್ ಅಂದರೆ ನೀವು 2-3 ಸಬ್ಜೆಕ್ಟ್ದು ಫೋಟೋ ಕಾಪಿ ತರಿಸೋದಂದರೆ ಸಪ್ರೇಟ್ ಸಬ್ಜೆಕ್ಟಿಗೆ ಸಪ್ರೇಟ್ ಅಪ್ಲಿಕೇಶನ್ನೇ ನೀವು ಸಲ್ಲಿಸಬೇಕಾಗ್ತೈತಿ, ಅಪ್ಲೈ ಮಾಡಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಇನ್ನು ರಿವ್ಯಾಲ್ಯೂಯೇಷನ್ ಯಾರು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿರಲ್ಲ, ರಿವ್ಯಾಲ್ಯೂಯೇಷನ್ ಅಂದರೆ ರೀಚೆಕ್ಕಿಂಗಿಗೆ ಯಾರೆಲ್ಲ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿರಲ್ಲ ಅವರಿಗೆ ಲಾಸ್ಟ್ ಡೇಟ್ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 3rd July ಸ್ಟಾರ್ಟ್ ಆಗಿ ಎಂಡ್ ಆಗೋದು ಲಾಸ್ಟ್ ಡೇಟ್ 8th July ತನಕ ಟೈಮ್ ಐತಿ. ಮತ್ತು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕಂದ್ರೆ ಒಂದು ಸಬ್ಜೆಕ್ಟಿಗೆ ಪರ್ ಸಬ್ಜೆಕ್ಟಿಗೆ ನೀವು 550 ರೂಪೀಸ್ ತುಂಬಬೇಕು. ಒಂದು ಸಬ್ಜೆಕ್ಟ್ ಅಪ್ಲೈ ಮಾಡ್ತಿದ್ರೆ 550. ಇನ್ನು 2-3 ಸಬ್ಜೆಕ್ಟ್ ನೀವು ರಿವ್ಯಾಲ್ಯೂಯೇಷನ್ ಹಾಕೋದೈತಂದರೆ ಸಪ್ರೇಟಾಗಿ ಫೀಸ್ ತುಂಬಬೇಕಾಗ್ತೈತಿ. ಮತ್ತು ಪ್ರತಿಯೊಂದು ಸಬ್ಜೆಕ್ಟಿಗೂ ಸಪ್ರೇಟಾಗಿಯೇ ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕಾಗ್ತೈತೆ. ಓಕೆ, ಸಬ್ಮಿಟ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ನಿಮಗೆ ಪರ್ಸ್ನಲ್ ಆಗಿ ಕಳ್ಸಂಗಿಲ್ಲ, ಅದು ಕಾಲೇಜ್ನಲ್ಲೇ EMS DTEMS ಪೋರ್ಟಲ್ನಲ್ಲೇ ಪಬ್ಲಿಷ್ ಮಾಡ್ತಾರೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್. ಇದು ಆನ್ಲೈನ್ ಮುಖಾಂತರನ ಪಬ್ಲಿಷ್ ಮಾಡ್ತಾರೆ. ಸೊ ರಿಸಲ್ಟ್ ಬಂದಾದಮೇಲೆ ನಿಮಗೆ ಆಫೀಸ್ನವ್ರನ್ನೇ ನಿಮಗೆ ಈ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನು ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರುತ್ತಾನೆ ಕಾಯಬಾರ್ದು. ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದಾದಮೇಲೆ ನಿಮಗೆ ಮತ್ತೆ ನೆಕ್ಸ್ಟ್ ಎಕ್ಸಾಮಿಗೆ ಅಪ್ಲೈ ಮಾಡಲಿಕ್ಕೆ ಟೈಮ್ ಇರೋಂಗಿಲ್ಲ. ಅದಕ್ಕೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದವರು ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದವರು ರಿಸಲ್ಟ್ ಬರುತ್ತಾನೆ ಕಾಯಲಾರ್ದೆ ನೀವು ಎಕ್ಸಾಮ್ ಫೀಸಿಗೆ ನೆಕ್ಸ್ಟ್ ಎಕ್ಸಾಮ್ ಯಾವ ಬರ್ತಾವಲ್ಲ, ಮೇಕಪ್ ಎಕ್ಸಾಮ್ ಇರ್ಬೋದು, ಯಾರೆಲ್ಲ ಎಲಿಜಿಬಲ್ ಆಗ್ತೀರಿ ಮೇಕಪ್ ಎಕ್ಸಾಮ್ ಕೂತ್ಕೋಬೋದು. ಇರದೇ ಹೋದರೆ ನೆಕ್ಸ್ಟ್ November December ಎಕ್ಸಾಮಿಗೆ ನೀವು ಫೀಸ್ ತುಂಬಬೇಕಾಗ್ತೈತಿ ಅಂತ ಹೇಳ್ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಐತಿ. ಸೊ ಇದು ಮಾಹಿತಿ ನಿಮಗೆ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿನ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.